ದುಡ್ಡಿಲ್ಲದೆ ಟ್ರಾವೆಲ್ ಮಾಡೋದು ಅಂದರೆ ಅಷ್ಟು ಈಸಿ ಇಲ್ಲ. ನಿಮಗೆಲ್ಲ ಗೊತ್ತೈತ್ರಿ, ಇದು ಜನರ ನಂಬಿಕೆ ಮೇಲೆ ಸಾಗುವಂತಹ ಜರ್ನಿ. ಜನರು ಸಹಾಯ ಮಾಡಿದ್ರು ಅಂತ ಆದರೆ ನನಗೆ ಲಿಫ್ಟ್ ಸಿಗುತ್ತೆ, ಅಲ್ಲಿಂದ ನಾನು ಟ್ರಾವೆಲ್ ಮಾಡ್ತೀನಿ ಮತ್ತೆ ಮುಂದೆ ತಲುಪ್ತೀನಿ. ಈ ಥರ ನಡೆಯುವಂಥ ಪ್ರಯಾಣ ಒಂದು ನಂಬಿಕೆ, ಒಂದು ಟ್ರಸ್ಟ್ ಮೇಲೆ ಹೋಗ್ತಾ ಇರುತ್ತೆ. ಈ ಒಂದು ಪ್ರಯಾಣದಲ್ಲಿ ನಾನು ಇವತ್ತು ಬೀಳಿಗೆಯಿಂದ ವಿಜಯಪುರ್ಗೆ ಹೋಗ್ತಾ ಇದ್ದೀನಿ. ಈ ಬೀಳಿಗೆಯಿಂದ ವಿಜಯಪುರ ಹೋಗೋದರ ನಡುವೆ ಏನೋ ನಡೆಯುತ್ತೆ, ಯಾರು ಲಿಫ್ಟ್ ಕೊಡ್ತಾ ಇದ್ದಾರೆ, ಯಾರು ನನಗೆ ತಿನ್ನಕ್ಕೆ ಏನೋ ಕೊಡ್ತಾರೆ, ಯಾರು ಸಹಾಯ ಮಾಡ್ತಾರೆ, ಅವರ ಮಾತುಗಳಿಗಿರ್ತವೆ, ಅವರ ನಡವಳಿಕೆ ಹೇಗಿರುತ್ತೆ, ಅದೆಲ್ಲವನ್ನೂ ಕೂಡ ನಾನು ಡಾಕ್ಯುಮೆಂಟ್ ಮಾಡ್ತಾ ಈ ಜರ್ನಿಯನ್ನು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಬೀಳಿಗೆಯಿಂದ ವಿಜಯಪುರಕ್ಕೆ ಹೋಗಿ ತಲುಪ್ತೀನಿ. ಆ ಜರ್ನಿಯನ್ನು ನೋಡ್ತೀರಾ. ಕೊನೆಗೆ ನನ್ನ ಸ್ನೇಹಿತರೊಬ್ಬರನ್ನ ಭೇಟಿ ಮಾಡಿಸ್ತಾ ಇದ್ದೀನಿ. ಒಬ್ಬರು ವಿಶೇಷ ವ್ಯಕ್ತಿ, ಅವರು ಕೂಡ ಅವರದ್ದು ಇದೇ ಥರದ ಒಂದು ಪ್ರಯಾಣ ಇದೆ, ಅದ್ರ ಬಗ್ಗೆನೂ ಕೂಡ ನಿಮಗೆ ಹೇಳಿದ್ದೀನಿ. ಸೊ ಈ ವಿಡಿಯೋನ ಪೂರ್ತಿ ನೋಡ್ರಿ. ಎಲ್ರಿಗೂ ಕೂಡ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಬಂದ್ರಿ ಬರ್ರಿ. ಆಲ್ ದ ಬೆಸ್ಟ್. ಚಲೋ ತಂಗ್ ಬಿಳಿ ನಮ್ಮ ನೆನಪಿನಾಗ ಇಟ್ಕೋ. ಸ್ನೇಹಿತರೆ, ನನ್ನ ಫ್ರೆಂಡ್ ಶ್ರೀಶೈಲ, ಇವನು ನನ್ನ ಮುರಾರ್ಜಿಯ ಕ್ಲಾಸ್ಮೇಟ್. ಇವ್ರ ಊರಿಗೆ ಬಂದು ಒಂದು 3-4 ದಿನ ಬಂದು ಉಳ್ಕೊಂಡಿದ್ದೆ. ಈಗ ನನ್ನ ಪ್ರಯಾಣ ಶುರುವಾಗ್ತಾ ಇದೆ ಬಿಜಾಪುರ ಡಿಸ್ಟಿಕ್ಕಿಗೆ. ಬೆಳಗಾವಿಲಿ ಎಕ್ಸಾಮ್ ಇದೆ ಒಂದು. ಸುಮಗ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ಮಾಡು. ಏನ್ ಮಾಡ್ತೀಯ ಮಾಡು, ಚೆನ್ನಾಗಿ ಮಾಡು. ಬಾಯ್, ಸಿಗುವ. ಅವನೀಗ ಎಕ್ಸಾಮ್ ಹೊರಟಿದ್ದಾನೆ. ನಾನು ಹೋಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಮಧ್ಯಾಹ್ನ ಕೋಲಾರ ಕಡೆ ಪ್ರಯಾಣ ಶುರು ಮಾಡ್ತೀನಿ. ಓಕೆ, ಆ್ಯಕ್ಚುಲಿ ಬ್ಯಾಗ್ನ ಹೆಂಗೆ ಹಾಕ್ಕೊಳ್ಬೇಕು ಅನ್ನೋದಕ್ಕೆ ಕೇರಳದಲ್ಲಿ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ನನಗೆ. ಮುಳ್ಳಿ ಡೈರೆಕ್ಟು ಹಿಂಗೆ ತೊಗೊಂಡು ಹಾಕೋಬೇಡ, ಅದನ್ನು ಫಸ್ಟ್ ಹಿಂಗೆ ಎತ್ತಿ ಹಿಂಗೆ ಮೊಣಕಾಲ ಮ್ಯಾಗ ಇಟ್ಕೋ, ಆಮೇಲೆ ಒಂದು ಕೈನ ಹಾಕು, ಹಿಂಗೆ ಸರಿಸ್ಕೋ, ಆಮೇಲೆ ಮತ್ತೊಂದನ್ನು ಸೇರಿಸಿ ಹಿಂಗೆ ಹಾಕ್ಕೊಂಡು ಆಮೇಲೆ ಟೈಟ್ ಮಾಡ್ಕೊ ಅಂತ. ನೋಡಿ, ಈ ಬ್ಯಾಗ್ ಹಾಕ್ಕೊಂಡು ಎಷ್ಟು ಜಿಗಿಬೋದು. 20 kg ಇದೆ ಅನ್ಸುತ್ತೆ ಹಂಗೆ ಅಂತ. 20 kg ನಮ್ಮ ಜೊತೆಗೆ ಬರುತ್ತೆ. ಓಕೆ, ಏನಿಲ್ಲ, ಮಲ್ಕೊಂಡು ಎದ್ದಿದ್ದೀನಿ, ಎನರ್ಜಿ ಇದೆ ಅಷ್ಟೇ. ಬರೀ ಹೋಗೋಣ. 3 ದಿನ ಉಳ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಾಯಿ ಮಲ್ಕೊಂಡಿದ್ದಾರೆ. ಅವ್ರಿಗೆ ಎಬ್ಸಿ ಬಾಯಿ ಹೇಳೋಣ. ಹೊರಗಿನ ವಾತಾವರಣ ಈ ಥರ ಇದೆ ನೋಡಿ. ಇದೇ ಒಂದು ಮನೆಯಲ್ಲಿ ನಾನು 3 ದಿನ ಉಳ್ಕೊಂಡಿದ್ದೆ. ಈಗ ನಮ್ಮ ಪ್ರಯಾಣ ಬಿಜಾಪುರ ಡಿಸ್ಟಿಕ್ನ ಕೋಲಾರ ಕಡೆ. ಬನ್ನಿ ಹೋಗುವ. ಯಾವಾಗಲೂ ಕೆಲಸ ಕೆಲಸ ಕೆಲಸ. ಬರ್ಲ್ರಿ. ಪರಮಾತ್ಮ ದೊಡ್ಡ ಆಸೆ ಹಾಕ್ರಿ ನಿಮಗೆ. ದೊಡ್ಡ ಆಸೆ ಹಾಕ್ರಿ. ಒಂದು ಲಗ್ನ ಮಾಡ್ಕೊಳಕ್ ಬರ್ನಂತ ನಿಮ್ಮೂರ್ ಕಾಣಂತ. ಆಗ್ಲಿ. ಬರ್ತೇನ್ರಿ. ಬರ್ತೇನ್ರಿ. ಅಜ್ಜಿ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಮೊದಲೆಲ್ಲ ಅವ್ರ ಕಥೆಯನ್ನೆಲ್ಲ ಕೇಳಿದ್ದೀನಿ ನಾನು. ಅವ್ರು ಹೆಂಗೆ ಕಷ್ಟಪಟ್ಟರು, ಹೆಂಗಾಯ್ತು, ಏನೋ ಎಲ್ಲವನ್ನೂ ಕೂಡ ಹೇಳಿದ್ದಾರೆ. ಪ್ರಯಾಣ ಇನ್ನೇನು ಆರಂಭವಾಗಿತ್ತು. ಅಮ್ಮ ಬಂದು ಮಜ್ಜಿಗೆ ಹೊಂದಿದೆ, ಕುಡ್ಕೊಂಡು ಹೋಗ್ಬಿಡು ಅಂತ ಹೇಳ್ಬಿಟ್ಟು ಮಜ್ಜಿಗೆ ರೆಡಿ ಮಾಡಿ ಈಗ ಮಜ್ಜಿಗೆ ಕೊಟ್ಟಿದ್ದಾರೆ. ಅಮ್ಮ, ಥ್ಯಾಂಕ್ ಯು, ಧನ್ಯವಾದಗಳು. ಬನ್ನಿ ಮಜ್ಜಿಗೆ ಕುಡಿಯುವ. ಅವ್ವ, ಮತ್ತೊಂದ್ಸಲಿ ಎಲ್ಲದಕ್ಕೂ ಪುಣ್ಯ ಬರಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಬರ್ತೀನಿ ರೀ. ಬರ್ತೇನೆ ರೀ. ಓಕೆ, ಬನ್ನಿ ಸ್ನೇಹಿತರೆ, ಹೊರಡುವ. ಸೊ 3 ದಿನ ನನ್ನ ಮನೆ ಅಂತ ಇದ್ದೆ ನಾನು ಈ ಮನೆಯಲ್ಲಿ. ಆ ಥರ ನೋಡ್ಕೊಂಡಿದ್ದಾರೆ ನನ್ನ ಅವರು. ಹಂಗಾಗಿ ಅವರಿಗೆ ಒಂದು ಪ್ರೀತಿಯ ಧನ್ಯವಾದಗಳನ್ನು ತಿಳಿಸಿ ಈಗ ಪ್ರಯಾಣವನ್ನು ಶುರು ಮಾಡ್ತಾ ಇದ್ದೀವಿ. ಸೊ ಇವರು ನನ್ನ ಬೆಳಿಗ್ಗೆ ತನಕ ಹೋಗಿ ಬರ್ತಾ ಇದ್ದಾರೆ. ಬೆಳಿಗ್ಗೆ ತನಕ ಒಗೆದ್ರು ಅಂದರೆ ಅಲ್ಲಿಂದ ನಾನು ಆ ಕಡೆ ಹೆಂಗಾದ್ರೂ ಹೋಗ್ತೀನಿ. ಬರ್ತೀನಿ ರೀ. ಹೋಗ್ಬರ್ತೇನೆ ರೀ. ಓಕೆ, ಈಗ ನಾವು ತಲುಪಿರೋದು ನೋಡ್ಬೋದು ನೀವು. ಬಿಳಿಗಿ ಕ್ರಾಸು. ಒಳಗಡೆ ಹೋದ್ರೆ ಬಿಳಿಗಿ ಬರುತ್ತೆ. ಈಗ ಹೊರಗಡೆಯಿಂದ ಸ್ಟ್ರೈಟ್ ಹೋಗ್ಬಿಟ್ರೆ ಕೋಲಾರ ಸಿಗುತ್ತೆ. ತಂಗಿ ಮಗ ಆಗ್ಲಿ, ಏನಾದ್ರೂ ಶುರು ಮಾಡೋ ಯೂಟ್ಯೂಬಲ್ಲಿ. ಓಕೆ, ಥ್ಯಾಂಕ್ ಯು ಬ್ರದರ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಬರಲ್ಲ ನಾನು. ಓಕೆ. ಇಲ್ಲ, ಈ ಜಸ್ಟ್ ಮಜ್ಜಿಗೆ ಕೊಡ್ಬೋದೇನೆ. ಪ್ರೀತಿಯಿಂದ ಅದಕ್ಕಲ್ಲ, ಪ್ರೀತಿಯಿಂದನೇ ಕೊಡತ್ತೀರಿ. ಇನ್ನಾಗ ಮಜ್ಜಿಗೆ ಕೊಡ್ಬೋದೇನ. ಅಲ್ಲ, ಅದು ಹೆವಿ ಆಗುತ್ತೆ ಬೈ ನನಗೆ. ಇಲ್ಲ, ನೀವು ಯಾರು ತೋರಿದ್ರಾಗ. ಓಕೆ, ನಿಮ್ಮ ಹೆಸರು? ಆಕಾಶ್. ಓಕೆ ಸ್ನೇಹಿತರೆ, ಆಕಾಶ್ ಅವರು ಪಾಪ ಬೆಳಿಗ್ಗೆಯಲ್ಲಿ ಅಲ್ಲಿ ನೋಡಿದ್ರಿ. ಎಲ್ಲಿ ನೋಡಿದ್ರಿ? ಓಕೆ ಸುನಗಂದ್ರಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಬಾಯ್. ಇಲ್ಲಿ ನಿಂತ್ಕೊಂಡಿದ್ದೆ, ಹುಡುಗರು ತಂದು ಕೊಟ್ಟರು. ಏನು ಇಲ್ಲ ಅನ್ನೋಕ್ಕಾಗಲ್ಲ, ಪ್ರೀತಿ. ಮತ್ತೆ ನಾನು ಅಲ್ಲಿ ಆಲ್ರೆಡಿ ಮಜ್ಜಿಗೆ ಕೊಟ್ಟು ಬಂದಿದ್ದೀನಿ ಅಂತಂದ್ರೂ ಕೇಳಿಲ್ಲ. ನಾನು ಪ್ರೀತಿಯಿಂದ ಕೊಟ್ಟಿದ್ದೀನಿ, ಬೇಡ ಅನ್ಬೇಡ ಅಂತ. ಮತ್ತೇನು ಬೇಡ ಅನ್ನೋಕ್ಕಾಗಲ್ಲ. ಅಲ್ಲಿ ನಿಂತ್ಕೊಂಡಿದ್ದೆ ನಾನು. ಸೊ ಅಲ್ಲಿಂದ ಕರೆದ್ರು.
ಸೊ ಇಲ್ಲಿ ಬಂದೆ ಅವ್ರ ಕಡೆಯಿಂದ ಈಗ ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಓಕೆ ಬನ್ನಿ ನೀರು ಕುಡಿಯುವ. ಓಕೆ ಬರ್ತೀನಿ ಬೈ, ಬರ್ತೇನೆ ರೀ, ಥ್ಯಾಂಕ್ ಯು ಸೊ ಮಚ್. ಓಕೆ ಬನ್ನಿ ಹೊರಡುವ. ಸೊ ಈ ಕಡೆಯಿಂದ ಈ ಪ್ರಯಾಣ ಬನ್ನಿ. ಸ್ನೇಹಿತರೆ ಮಂಜು ಅನ್ನೋರು ಸಿಕ್ಕಿದ್ದಾರೆ ಬೆಳಿಗ್ಗೆಯಿಂದ, ಇಲ್ಲಿಂದ 2-3 ಕಿಲೋಮೀಟರ್ ಹೋಗ್ತಾರಂತೆ. ಸೊ ಅಲ್ಲಿ ತನಕ ಲಿಫ್ಟ್ ಸಿಕ್ಕಿದೆ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಲಿಫ್ಟ್. ಓಕೆ ಬನ್ನಿ ಹೊರಡುವ, ಬಿಜಾಪುರ ಡಿಸ್ಟಿಕ್ಗೆ ಎಂಟ್ರಿ ಆಗೋಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಥ್ಯಾಂಕ್ ಯು, ಬರ್ತೀನಿ. ಸೊ ಏನು ಹೇಳೋದು ಸ್ನೇಹಿತರೆ, ಇವತ್ತು ಬರೀ ತಿನ್ನೋದಾಗೈತೆ, ಟ್ರಾವೆಲ್ ಅಂದ್ರೆ ಕಡಿಮೆ ಆಗೈತೆ ರೀ. ಪ್ರೀತಿ ಇಲ್ಲ ಅನ್ನಕ್ಕಾಗಲ್ಲ. ಓಕೆ ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ನೋಡ್ತೀರಿ. ಸೊ ಏನು ಅನ್ಸುತ್ತೆ, ಅಭಿಪ್ರಾಯ ಅನಿಸಿಕೆಗಳನ್ನ ಹಂಚ್ಕೊಳ್ರಿ. ಓಕೆ ನೋಡ್ತೀರಿ ನೀವು. ಓಕೆ ಓಕೆ ಸರಿ ಸಿಗುವ. ಒಂದು 20 ನಿಮಿಷ ನಿಂತ್ಕೊಂಡಿದ್ದೆ ಇಲ್ಲಿ, ನೋಡ್ತೀರಲ್ವಾ ಈ ಒಂದು ಪ್ಲೇಸಲ್ಲಿ. ಯಾಕಂತಂದರೆ ಒಂದು ರೀಲ್ ಅಪ್ಲೋಡ್ ಮಾಡಬೇಕಿತ್ತು, ನೆಟ್ವರ್ಕೇ ಇರಲಿಲ್ಲ. ಹಾಗಾಗಿ ಈಗ ಒಂದು ಲಿಫ್ಟ್ ಹೊಡೆದ್ರೆ ಮೇ ಬಿ ನಾವು ಕೋಲಾರ ರೀಚ್ ಆಗ್ತೀವಿ ಅನ್ಕೋತೀನಿ. ಯಾಕಂದರೆ ಆಲ್ಮೋಸ್ಟ್ ಊರು ಎಂಡ್ ಆಯ್ತಲ್ವಾ, ಇಲ್ಲಿಂದ ಹೋಗೋರು ಡೈರೆಕ್ಟಾಗಿ ಹೋಗ್ತಾ ಇರ್ತಾರೆ ಅನ್ನೋದು ನನ್ನ ಎಕ್ಸ್ಪೀರಿಯನ್ಸ್ನ ಮೇಲೆ ಬಂದಿರುವಂಥ ಅಭಿಪ್ರಾಯ. ಬರೀ ಲಿಫ್ಟ್ ಕೇಳುವ, ನಿಲ್ಸ ದೊಡ್ಡ ಡೌಟು ನೋಡೋಣ. ಕೋಲಾರ ಎಕ್ಸ್ಪೀರಿಯನ್ಸ್ನ ಮೇಲೆ ಬರುವಂಥ ಮಾತುಗಳ್ರಿ. ಲಿಫ್ಟ್ 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 ಕೋಲಾರ. ಓಕೆ ಓಕೆ ಅವ್ರಿಗೂ ಟ್ರಾವೆಲ್ ಅನಿಸುತ್ತೆ, ನೋಡ್ಬೋದು ನೀವು. ಸೊ ಹಿಂದ್ಗಡೆ ಬ್ಯಾಗ್ ಹಾಕಿದ್ದಾರೆ, ಹಾಗಾಗಿ ಸಾರಿ ಅಂತ ಹೇಳಿದ್ರು. ಇರಲಿ, ತೊಂದರೆ ಇಲ್ಲ, ಖುಷಿ ವಿಚಾರ. ಯಾಕಂದರೆ ಸಪೋರ್ಟ್ ಮಾಡುವಂಥ ಮನಸ್ಥಿತಿ ಆದರೂ ಇದೆಯಲ್ವಾ, ಸೊ ಅದು ಖುಷಿ ಪಡಬೇಕು. ಸೊ ಕಾರ್ ಬೇಡ, ಅವರೇ 4-5 ಜನ ಇರ್ತಾರೆ. ಒಬ್ಬ ಮಲ್ಕೊಂಡು ನಿದ್ದೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಓ ಬನ್ನಿ, ಯಾರೋ ಸೈಡ್ ಹಾಕಿದ್ರು ಅವರಾಗೆ. ಓಕೆ ಬನ್ನಿ ಬನ್ನಿ ಕೇಳುವ, ಯಾರು ನೋಡಿದ್ದಾರೆ ಅನ್ಸುತ್ತೆ ಅವರು. ಕೋಲಾರ ಬರ್ಬೋದು. ಓಕೆ ಬನ್ನಿ ಸ್ನೇಹಿತರೆ, ಕೋಲಾರ ತನಕ ಹೊರಡುವ. ಓಕೆ ಸ್ನೇಹಿತರೆ ಬನ್ನಿ, ಆಕಾಶ್ ಅವ್ರ ಜೊತೆ ಈಗ ಕೋಲಾರ ತನಕ ರೀಚ್ ಆಗುವ. ಅದಾದ್ಮೇಲೆ ಮುಂದಿನ ಪ್ರಯಾಣ. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಾಂ ಬೆಳಿಗ್ಗೆ ಒಳಗೆ ನಿನ್ನೆ ವಿಡಿಯೋ ನೋಡಿದ್ದೇನೆ. ಓಕೆ ಓಕೆ, ಅದು ಬೆಳಿಗ್ಗಿಂದ ನೆಕ್ಸ್ಟ್ ಇದೆ. ಓಕೆ ಥ್ಯಾಂಕ್ ಯು, ಖಂಡಿತ. ಹಾಂ ಆ್ಯಕ್ಚುಲಿ ಏನಂದರೆ ಬರೀ ಹೇಳ್ತೀನಿ, ನಿಜವಾಗ್ಲೂ ಹೇಳ್ತೀನಿ, ನಾನಾಗೆ ಹೇಳ್ಕೊಂಬಿಟ್ಟೆ. ಅವರು ನೀವು ಈ ಕಡೆ ಹೋಗ್ತೀರಾ ಅಥವಾ ಕೋಲಾರ ಹೋಗ್ತೀರಾ ಅಂದ್ರೆ, ನಾನು ಯಾವ ಕಡೆ ಆದರೂ ಹೋಗಲಿ ಆಮೇಲೆ ಯೋಚನೆ ಮಾಡೋಣ, ಮೊದಲು ಹೇಳ್ಕೊಂಬಿಡ್ತೀನಿ ಅಂತ. ಯಾಕಂದರೆ ತುಂಬ ಸೀರಿಯಸ್ ಪ್ರಯಾಣ. ಒಳಗಡೆ ಒಬ್ಬರು ವಯಸ್ಸಾದವ್ರು ಕೂತ್ಕೊಂಡಿದ್ದಾರೆ, ಅಜ್ಜಿ ಇಲ್ಲಿ ಆಗ್ತಾ ಇದ್ದಾರೆ, ಮತ್ತು ಇನ್ನೊಬ್ಬರ ವಯಸ್ಸಿನವ್ರು ಇದ್ದಾರೆ, ಬ್ರದರ್. ಏನು ಮಾತಾಡ್ತಾ ಇಲ್ಲ. ಡ್ರೈವರ್ ಕೂಡ ಪಾಪ ಅವ್ರು ಏನು ಮಾಡ್ಬೇಕು, ಅವ್ರಿಗೆ ನಾನು ಗೊತ್ತು ಡ್ರೈವರ್ಗೆ. ಅವರು ಅವ್ರದ್ದೇ ಕಾರ್ ಅನ್ಸುತ್ತೆ, ರೆಂಟಿಗೆ ಬಂದಿದ್ದಾರೆ ಅನ್ಸುತ್ತೆ. ನನಗೆ ಪಕ್ಕ ಅನಿಸ್ತು ಆ ಸಿಚುವೇಶನ್ ನೋಡಿ ರೆಂಟಿಗೆ ಬಂದಿದ್ದಾರೆ ಅಂತ ಹೇಳಿ. ಅವರು ನನ್ನ ನೋಡಿದ್ರು ಅನ್ಸುತ್ತೆ, ಹಂಗಾಗಿ ಸೈಡ್ ಲಿಫ್ಟ್ ಕೊಟ್ಟರು, ಆಮೇಲೆ ನಿಲ್ಸಿದ್ದಾರೆ. ಮತ್ತು ಇಲ್ಲ ಅನ್ನೋಕ್ಕಾಗಲ್ಲ, ಹಂಗಾಗಿ ಅವ್ರ ಜೊತೆ ಬಂದು ಇಲ್ಲಿ ಇಳ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ವಾ, ನಿಜವಾಗ್ಲೂ ತುಂಬ ಸೀರಿಯಸ್ ಪ್ರಯಾಣ, ಹಂಗಾಗಿ ಬೇಡ ಮೊದಲು ಇಳ್ಕೊಳ್ಳೋಣ ಅಂತ ತಿಳ್ಕೊಂಡೆ. ಸೊ ಥ್ಯಾಂಕ್ ಯು ಅವರಿಗೆ ಲಿಫ್ಟ್ ಕೊಟ್ಟಿದ್ದಕ್ಕೆ. ಸೊ ಬನ್ನಿ ಈಗ. ಸೊ ಇದು ಬಿಜಾಪುರ ಹೋಗುತ್ತೆ ಅನ್ಸುತ್ತೆ, ಇದು ಕೋಲಾರ ಹೋಗುತ್ತೆ. ಕೋಲಾರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಫಿಶ್ ಫ್ರೈ ಸಖತ್ತಾಗಿರುತ್ತಂತೆ, ತುಂಬ ಚೆನ್ನಾಗಿರುತ್ತೆ ಫಿಶ್ ಫ್ರೈ ಅಂತೆಲ್ಲ ಹೇಳ್ತಾರೆ. ಸೊ ಸಾಧ್ಯವಾದರೆ ಟ್ರೈ ಮಾಡೋಣ. ಈ ಒಂದು ಜಾಗದಲ್ಲಿ ಇದ್ದು ಅಲ್ಲೇ ನೋಡ್ತಿದ್ರೆ ಬಸ್ ಸ್ಟ್ಯಾಂಡ್ ಇದೆಯಲ್ವಾ, ಸೊ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿ ಬ್ಯಾಗ್ ಇಟ್ಟು ಒಂದು 20-30 ನಿಮಿಷ ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡ್ತಾ ಇದ್ದೆ. ಯಾರಾದರೂ ಕೋಲಾರದವರು ಮೆಸೇಜ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ನೋಡೋಕೆ ಹೋಗಿದ್ದೆ. ಸೊ ಒಂದಿಬ್ರು ಮಾಡಿದ್ದಾರೆ, ಆದರೂ ಅವರು ಆ್ಯಕ್ಟಿವ್ ಇಲ್ಲ ಅನ್ಸುತ್ತೆ. ಸೊ ಈಗ ನಾನು ಅಲ್ಲಿ ಹೋಗೋಣ. ಅಲ್ಲಿ ಹೋದ್ಮೇಲೆ ಇಲ್ಲಿ ಮೊಸರು ಫೇಮಸ್ ಅಂತೆ, ಮೊಸರು ಆದ್ಮೇಲೆ ಫಿಶ್. ಸೊ ಎರಡನ್ನೂ ಕೂಡ ಟ್ರೈ ಮಾಡೋಣ ಅನ್ಕೊಂಡಿದ್ದೀನಿ. ಅದನ್ನು ಯಾವುದರಿಂದ ಟ್ರೈ ಮಾಡ್ತೀಯ ಅಂತ ನೀವು ಕೇಳೋದಾದ್ರೆ, ಸೊ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಲೋಕಾಪುರಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಮುದೋಳ ಒಂದು ಸ್ನಾಯಿ ಬಗ್ಗೆ. ಅದರಲ್ಲಿ ವೆಂಕಪ್ಪ ಅನ್ನೋರು ನನಗೆ 500 ಕೊಟ್ಟಿದ್ರು, 500 ರೂಪಾಯಿ ಕೊಟ್ಟಿದ್ರು. ಸೊ ಆ ದುಡ್ಡಿದೆ ನನ್ನ ಹತ್ರ. ಸೊ ಅದರಿಂದ ನಾವು ಫಿಶ್ ಮತ್ತು ಮೊಸರನ್ನ ಟ್ರೈ ಮಾಡೋಣ. ನನ್ನ ಫ್ರೆಂಡು ಆಕಾಶ್ ದಿವಾನಿಶಿ ಅಂತ ಹೇಳಿ ಕಾಲ್ ಮಾಡಿದರು. ಸೊ ಕಾಲ್ ಮಾಡಿ ಅವ್ರು ಹೇಳಿದ್ರು, ನಾನು ಸಾಯಂಕಾಲ ಬರ್ತೀನಿ, ಸಾಯಂಕಾಲದ ಹೊರಗಡೆ ನಿಮ್ದೇನು ಕಂಟೆಂಟ್ ಇದೆ ಶೂಟ್ ಮಾಡ್ಕೊಂಬಿಡಿ, ಮತ್ತೆ ನಾವು ಬಿಜಾಪುರ್ಗೆ ಹೋಗೋಣ ಅಂತ. ಅಂದರೆ ಬಿಜಾಪುರಿಂದ ಅವರು ಬೈಕ್ ತೊಗೊಂಡ್ಬಂದು ನನ್ನ ಇಲ್ಲಿಂದ ಮತ್ತೆ ಬಿಜಾಪುರ ಕರ್ಕೊಂಡು ಹೋಗೋರು ಅವರು. ಆ ಪ್ಲ್ಯಾನ್ ಅವ್ರದ್ದು. ಸೊ ಯಾಕಂದರೆ ಇಲ್ಲಿ ಬೇರೆ ಏನೋ ಕಂಟೆಂಟ್ ಇಲ್ಲ ನಿಮಗೆ, ಫಿಶ್ ಒಂದಿದೆ ಮತ್ತು ಮೊಸರು ಒಂದಿದೆ, ಶೂಟ್ ಮಾಡ್ಕೊಳ್ರಿ ಅಂತ ಹೇಳಿದರು. ಗೊತ್ತಿಲ್ಲ ಏನಾಗುತ್ತೆ ಇವತ್ತು ಸಾಯಂಕಾಲ ಜರ್ನಿ ಅಂತ. ಯಾಕೆಂದರೆ ಅವರು UK ಬೈಯೋ ಅಂತ ಒಬ್ಬರು ರೀಲ್ಸ್ ಮಾಡ್ತಾರಲ್ವಾ, ಸೊ ಅವ್ರಿಗೂ ಕೂಡ ಕಾಲ್ ಮಾಡಿ ಕೇಳಿದ್ರಂತೆ. ಸ್ವಲ್ಪ ಬ್ಯುಸಿ ಇದ್ದಾರೆ ಅನ್ಸುತ್ತೆ ಅವರು. ಅವ್ರು ರೆಸ್ಪಾನ್ಸ್ ಮಾಡಿದ್ರೆ ಮೇ ಬಿ ಅವ್ರ ಮನೇಲಿ ಉಳ್ಕೊಳ್ಬೋದು, ಇಲ್ಲ ಅಂತಂದರೆ ಬಿಜಾಪುರ್ಗೆ ಹೋಗ್ಬೋದು, ಅದು ಇಲ್ಲ ಅಂದರೆ ಇಲ್ಲೇ ಉಳ್ಕೊಳ್ಬೋದು. ಸೆಕೆಂಡ್ ಬಾಯ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿಥಿಂಗ್. ಸಿಗುವ ಬಾಯ್, ಬರ್ತೀನಿ. ಓಕೆ ಬನ್ನಿ.
ಸೊ ಆ ಕಡೆ ಶಿಫ್ಟ್ ಆಗಿ ಅಲ್ಲಿಂದ ಡೈರೆಕ್ಟ್ ನಾವು ಲಿಫ್ಟ್ ಇಡೋಕೆ ಟ್ರೈ ಮಾಡೋಣ, ಇಲ್ಲಾಂದ್ರೆ ಹಿಂಗೆ ಹೋಗಿ ಅಲ್ಲಿ ಹೋಗೋಣ. ಓಕೆ, ನೋಡ್ತಿದ್ರಲ್ಲ ವಿಜಯಪುರ 46 ಕಿಲೋಮೀಟರ್, NH 218. ಆ್ಯಕ್ಚುಲಿ ಏನು ಅಂತಂದರೆ ಈ NH 218 ಕರ್ನಾಟಕದ ದ ಲಾಂಗೆಸ್ಟ್ ಬ್ರಿಡ್ಜ್ ಇದೆ, ಕೋಲಾರದು. ನೀವು ಮಧ್ಯಾಹ್ನ ವಿಡಿಯೋದಲ್ಲಿ ನೋಡಿದ್ದೀರಾ. ಬರ್ರಿ, ಕತ್ಲಾಗ್ತಾ ಇದೆ, ಸೊ ಲಿಫ್ಟ್ ಸಿಗೋದು ಡೌಟು. ನೋಡ್ರಿ, ಸೊ ಬನ್ನಿ ಹೊರಡುವ. ಏನು ಕೋಲಾರ ತನಕ ಎಷ್ಟು ಕಿಲೋಮೀಟರ್ ಐತ್ರಿ? 2 ಕಿಲೋಮೀಟರ್ ನಡ್ರಿ. ಸೊ ಓಕೆ, ಹೌದ್ರಿ. ಸೊ ಈರಣ್ಣವ್ರ ಜೊತೆ 2 ಕಿಲೋಮೀಟರ್ ತನಕ ತಲುಪೋದು ಬಿಜಾಪುರ. ಇಲ್ಲಿ ಹೋಗ್ತೀರಿ? ಸ್ನೇಹಿತರೆ, ಸುನಿಲ್ ಅವ್ರು ಸಿಕ್ಕಿದ್ದಾರೆ ಬಿಜಾಪುರ ತನಕ. ಸೊ ಖುಷಿಯ ವಿಚಾರ ಏನು ಅಂತಂದ್ರೆ, ಹೇಳಿದ್ನಲ್ವಾ, ಒಂದು ಲಿಫ್ಟ್ ಸಿಕ್ತು ಅಂದ್ರೆ ಡೈರೆಕ್ಟ್ ಆಗಿ ಬಿಜಾಪುರಕ್ಕೆ ಹೋಗೋರು ಸಿಗ್ತಾರೆ, ಇಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದೆ. ಸೊ ಬ್ರದರ್, ಥ್ಯಾಂಕ್ ಯು ರೀ, ಲಿಫ್ಟ್ ಕೊಡೋದಕ್ಕೆ ಥ್ಯಾಂಕ್ ಯು. ಸ್ನೇಹಿತರೆ, ನಾವೀಗ ಬಿಜಾಪುರ ತಲುಪಿದೀವಿ, ಎಂಟರ್ ಆಗಿದ್ದೀವಿ. ಸೊ ಇವರು ಇಡಗಿ ಪೆಟ್ರೋಲ್ ಪಂಪ್ ಅಂತೆ. ಸೊ ಅಲ್ಲಿ ತನಕ ಹೋಗ್ತಾರೆ ಇವರು. ನಾ ಅಲ್ಲಿ ತನಕ ಹೋದಾದ್ಮೇಲೆ ಅಲ್ಲಿ ನನಗೆ ಆಕಾಶ್, ನನ್ನ ಫ್ರೆಂಡ್ ಒಬ್ರು, ಅವರು ಕೂಡ ಯೂಟ್ಯೂಬರು, ಪರಿಚಯ ಮಾಡಿಸ್ತೀನಿ ನಿಮಗೆ. ಅವ್ರು ಬರ್ತಾರೆ, ಬಂದರು ಅಂತಾದರೆ ಇವತ್ತು ಅಲ್ಲೇ ಹೋಗಿ ಸ್ಟೇ ಮಾಡೋದು. ಸರ್ ಥ್ಯಾಂಕ್ ಯು ರೀ. ಒಂದು 40-45 ಕಿಲೋಮೀಟರ್ ಜರ್ನಿನ ತುಂಬ ಸ್ಪೀಡಾಗಿ ಆರಾಮಾಗಿ ಬಂದ್ರಿ, ಥ್ಯಾಂಕ್ ಯು. ಸೊ ಹುಷಾರು ಹೋಗ್ರಿ, ಥ್ಯಾಂಕ್ ಯು ಸೊ ಮಚ್. ಸುನೀಲ್ ಅವ್ರು ಹೊರಟ್ರು ಸ್ನೇಹಿತರೆ, ಅಲ್ಲಿ ಹೊರಟಿದ್ದಾರೆ ನೋಡಿ, ಬಂದು ರೀಚ್ ಅದ. ಒಬ್ಬ ತಲೆಗಿರೋದ್ರಿ 45 ಕಿಲೋಮೀಟರ್ ನಾ ಒಂದು 45-50 ನಿಮಿಷದಲ್ಲೇ ಹಬ್ಬಿಸ್ಬಿಟ್ಟು ಬಂದ್ರಿ ಗಾಡಿ. ಆದ್ರೆ ಮತ್ತೆ ಸೇಫ್ ಆಗಿ ಬಂದ್ರೆ, ಚೆನ್ನಾಗಿ ಡ್ರೈವಿಂಗ್ ಸ್ಕಿಲ್ಸ್ ಚೆನ್ನಾಗಿದೆ ಅವರು. ನೋಡ್ರಿ, ದಿಸ್ ಈಸ್ ಬಿಜಾಪುರ್. ನೋಡಿ, ಬಿಜಾಪುರಲ್ಲಿ ಇದೀವಿ ಈಗ ನಾವು. ನನ್ನ ಎದುರು ಅಲ್ಲಿ 1 to 1 45ಕ್ಕೆ 15ಕ್ಕೆ 48 ಇರ್ಲಿ, 48 ನಿಮ್ದು 16K ಆಯ್ತು, 16K ಆಗ್ಲಿ. ನಿಮ್ಗೆ 50K ಕಂಗ್ರಾಚುಲೇಷನ್ ಹೇಳ್ತೀವಿ ನಾವು. 100K ಹೇಳಕ್ ಬಿಡಂಗಿಲ್ಲ ಸ್ನೇಹಿತರೆ. ಅವ್ರದ್ದು 48K ಇದೆ, ನಂದು ಈಗ 16K ಇದೆ. ಅವ್ರನ್ನ ಬೀಟ್ ಮಾಡ್ತೀನಿ ಅಂತ ಹೇಳಿದೀನಿ. ಸೊ ಡೆಫಿನೆಟ್ಲಿ 100K ಅನ್ನೋದ್ರೊಳಗಡೆ ಅವ್ರನ್ನ ಬೀಟ್ ಮಾಡ್ಬೇಕಂತಿದೆ. ಬ್ರೋ, ಚಾನ್ಸೇ ಇಲ್ಲ. ಸೊ ಏನು ಅಂದ್ರೆ ಆಗಲ್ಲ, ಅದು ನಂದು ಸ್ವಲ್ಪ ಮುಂದೆ ಹೋಗ್ತದ, ಹಂಗೆ ಹಿಂದಿಂದೆ ನಾವು ಮುಂದೆ ಅದಕ್ಕೆ ಐ ವಿಲ್ ಟ್ರೈ ಮೈ ಬೆಸ್ಟ್ ಬ್ರೋ. ಚಾನ್ಸೇ ಇಲ್ಲ. ಅಂಡ್ ಕಂಗ್ರಾಚುಲೇಷನ್ ರೀ, ನನಗೆ ಯೂಟ್ಯೂಬ್ 10K ಆಗೈತಿ. ಖರೆಗೂ ಯಾ ಜಸ್ಟ್ ನಾನು ನೋಡಿಲ್ಲ, ನನ್ನ ಫ್ರೆಂಡ್ ಫೋನ್ ಹಚ್ಚೇನ. ಇವ್ರ ಬಗ್ಗೆ ಹೇಳ್ತೀನಿ ನಿಮ್ಗೆ. ಈಗ ಇಡೀ ವಿಜಯಪುರ ಡಿಸ್ಟಿಕ್ ಅಲ್ಲಿ ಒಂದು 100-120 ಹಳ್ಳಿ ಅಂತ ತಿರುಗಾಡಿದ್ದಾರೆ. ಅಷ್ಟು 120 ಹಳ್ಳಿ 120 ಹಳ್ಳಿಗಳನ್ನ ತಿರುಗಾಡಿದ್ದಾರೆ. ಸೊ ಮುಂದೆ ಕೊಲಾಬಾಗಿ ಒಂದಿಷ್ಟು ರೀಲ್ ಬರ್ತವೆ, ನೋಡೋಣ. ಸೊ ಈಗ ಸದ್ಯಕ್ಕೆ ಹೊರಡುವ. ಎಲ್ಲಿಗೆ ಈಗ? ಇವಾಗ ಸ್ವಲ್ಪ ರೂಮ್ ದ ಬ್ಯಾಗ್ ಇಟ್ಟು. ಯಾರು ನಿಮ್ಮ ರೂಮಿಗೆ ಅಥವಾ ನಮ್ಮ ರೂಮ್? ನಿಮ್ಮ ರೂಮಿಗೆ. ಸರಿ ಬನ್ನಿ. ರೂಮ್ ಇವ್ರ ರೂಮ್ಗೆ ಹೋಗಿ ಬ್ಯಾಗಿಗೆಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ. ಬರ್ರಿ. ಬ್ರೋ, ಹೆಂಗಾಯ್ತು ಜರ್ನಿ? ಏನ್ ಕೇಳ್ತೀರಿ? ಒಂದ್ ಡಿಸ್ಟ್ರಿಕ್ಟ್ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ರಿ ಅಂತ ಇಂತು. ಯಸ್ ಯಾವ ಅನಿಸ್ತು? ಬಾಗಲಕೋಟೆ ಡಿಸ್ಟ್ರಿಕ್ಟ್ ಅನುಭವ ಯಾವ ರೀತಿ ಇತ್ತು? ಕ್ರೇಜಿ ಜನಗಳ ಅನ್ನುವ ಪ್ರೀತಿ, ಅವ್ರು ಕೊಟ್ಟಂತಹ ಪ್ರೀತಿ ಆಗಿರ್ಬೋದು, ಮತ್ತೆ ಅಲ್ಲಿಯ ಊರುಗಳಾಗಿರ್ಬೋದು, ಎಲ್ಲರೂ ಕೂಡ ಎಲ್ಲಾ ಮನೆಗಳು ನನ್ನ ಅವ್ರ ಮಗನ ತರ ನೋಡ್ಕೊಂಡಾರ. ಊಟ ವಿಚಾರ ಆಗಿರ್ಬೋದು, ಟ್ರಾವೆಲ್ ವಿಚಾರ ಆಗಿರ್ಬೋದು, ಎಲ್ಲವನ್ನೂ ಕೂಡ ಸಪೋರ್ಟ್ ಮಾಡ್ಯಾರ. ಸೊ ನನಗಂತೂ ಒಂದ್ ಖುಷಿ ಆಯ್ತು. ಏನಂತಂದ್ರ ಹಿಂಗ ಇದು ಸೆಲೆಬ್ರೇಷನ್ ಮಾಡೋದು ಗೊತ್ತೇನು ಇದ್ರದ್ದು, ಬಟ್ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಬರ್ತಡೇ ಇದ್ದಾಗೆ ಸೆಲೆಬ್ರೇಷನ್ ಮಾಡಲ್ಲ. ಹೌದು ನೀವು ಹೋಗಿದ್ ಬರ್ತಡೇ ಮಾಡೋದು ಗೊತ್ತೇನು? ಹೌದಾ? ಭಾಳ ಖುಷಿ ಆಗೈತೆ. ಹೌದಾ? ನಾ ಹತ್ತತ್ರ ಒಂದು 5-6 ಕೇಕ್ ಕಟ್ ಮಾಡಿದೀನಿ ಈಗ ಆಲ್ರೆಡಿ. ಸೊ ಜರ್ನಿ ಮುಗಿಸೋಳಗಡೆ ಎಷ್ಟು ಕೇಕ್ ಆಗ್ತದೆ ನನಗಂತ್ರ ಗೊತ್ತಿಲ್ಲ. ಬ್ರೋ, ಲಾಸ್ಟ್ ಒಂದು ಕೋಟ್ ಮಾಡಿ ಹೇಳಕತ್ತಿ. ಹೌದೌದು, ಮುಂದೆ ಪಾಡ್ಕಾಸ್ಟ್ ಅಥವಾ ಇಂಟರ್ವ್ಯೂ ಹೇಳಕ್ ಬೇಕಾಗುತ್ತೆ. ಒಬ್ಬ ಕಂಟೆಂಟ್ ಕ್ರಿಯೇಟರ್ ನೋಡಿ ಇನ್ನೊಬ್ಬ ಕಂಟೆಂಟ್ ಕ್ರಿಯೇಟರ್ ಖುಷಿ ಪಡ್ತಾರಂದ್ರೆ ಅದು ಒಳ್ಳೆಯ ಬೆಳವಣಿಗೆ ಅಂತ ಅರ್ಥ. ಅಂಡ್ ಒಳ್ಳೆಯ ವ್ಯಕ್ತಿತ್ವ ಅಂತ ಅರ್ಥ. ಆಕ್ಚುಲಿ ಏನಾಗುತ್ತೆ ಅಂದ್ರೆ, ಒಬ್ಬ ಕ್ರಿಯೇಟರ್ ನೋಡಿ ಇನ್ನೊಬ್ಬ ಕ್ರಿಯೇಟರ್ ಇದ್ ಮಾಡ್ತಾರೆ. ಸೊ ಲೈಕ್ ತುಂಬಾ ಅವ್ನು ಬೆಳೆದ್ರೆ ಹಂಗೆ ಹಿಂಗೆ ಅಂತಲ್ಲ. ಸೊ ನಮ್ದ್ರಲ್ಲಿ ಏನಿಲ್ಲ, ನಾನು ಇವ್ರಿಗೆ ಕೇಳಿ ನನ್ನ ಬಗ್ಗೆ ಹೇಳ್ತಾರೆ, ಅವ್ರ ವಿಡಿಯೋದಲ್ಲಿ ಹೇಳಿ. ಸೊ ನನ್ನ ವಿಡಿಯೋದಲ್ಲಿ ಅವ್ರು ನನ್ನ ಬಗ್ಗೆ ಹೇಳೋದು ಬೇಡ. ಸೊ ನನ್ನ ಬಗ್ಗೆ ಹೇಳ್ರಿ, ಮತ್ತೆ ಹೇಳ್ರಿ. ಇಲ್ಲ, ಇವ್ರು ಭಾಳ ಒಳ್ಳೆ ಮನುಷ್ಯ. ನನ್ನ ವಿಡಿಯೋದಲ್ಲಿ ಬೇಡ, ಅವ್ರ ವಿಡಿಯೋದಲ್ಲಿ ನೋಡ್ರಿ, ಓಕೆನಾ? ಅವ್ರ ವಿಡಿಯೋದಲ್ಲಿ ನನ್ನ ಬಗ್ಗೆ ಯಾವತ್ತಾದ್ರು ಹೇಳಿದ್ರು ಅಂತಂದ್ರೆ ನಾನು ಆ ಕ್ಲಿಪ್ಪನ್ನ ನಾನು ವಿಡಿಯೋದಲ್ಲಿ ಆಡ್ ಮಾಡಿರ್ತೀನಿ. ಬರ್ರಿ. ಒಬ್ಬ ಬಿಜಾಪುರ ಒಳಗ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡೋರಾಗಿ, ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋರಾಗಿ ಒಂದು ರೂಮ್ ಮಾಡ್ಕೊಂಡಿದ್ದಾಗ ಅವ್ರ ಬದುಕು ಹೆಂಗಿರುತ್ತೆ ತೋರಿಸ್ತೀನಿ, ಬರ್ರಿ. ಮಿಸ್ ಮಾಡ್ಬೇಡ್ರಿ. ಸೊ ನೋಡ್ರಿ ಕಾಣಿಸ್ತಾ? ಸೊ ಪರಿಸ್ಥಿತಿ ಹಿಂಗೈತಿ. ಅದೇನ್ ದೊಡ್ಡದ್ರಿ, ಕ್ಲೀನ್ ಮಾಡ್ಕೊಂಡ್ರೆ ಒಂದು 20-30 ನಿಮಿಷ ಕ್ಲೀನ್ ಮಾಡ್ತೀವಿ. ಆದ್ರೆ ಏನಾಗುತ್ತೆ ಗೊತ್ತಾ, ಎಲ್ಲ ಎಡಿಟಿಂಗ್ಸು, ಅದು ಇದು ಪೋಸ್ಟ್ ಮಾಡಬೇಕು, ವಿಡಿಯೋ ಅಪ್ಲೋಡ್ ಮಾಡಬೇಕು, ಬರೀ ಇದಾಗಿರುತ್ತೆ. ಅದ್ರ ನಡುವೆ ಇದನ್ನ ಕೇರ್ ಮಾಡಕ್ಕೆ ಕೆರ್ಕೊಳಕ್ ಪುರ್ಸತ್ತೆ ಇರಂಗಿಲ್ಲ. ಈಗ
ಬಂದು ರೀಚ್ ಆಗಿನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಂಡಿಯಾ ಪೂರ್ತಿ ಜರ್ನಿ ಮಾಡಬೇಕು. ಕರ್ನಾಟಕದಲ್ಲಿದ್ದೀವಿ, ಕೇರಳ ಮುಗಿಸಿದೀವಿ, ಬಾಗಲಕೋಟೆ ಜಿಲ್ಲೆ ಮುಗಿದಿದೆ, ಬಿಜಾಪುರ ಜಿಲ್ಲೆಗೆ ಬಂದಿದ್ದೀವಿ. ಯಾರ್ಯಾರು ಈ ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಸಿಗುಣ್ರಿ ಮತ್ತೊಂದು ಹೊಸ ವಿಡಿಯೋ ಒಳಗ. ಜಾಸ್ತಿ ಏನಿಲ್ರಿ, ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿರ್ಲಿಲ್ಲ ಅಂದ್ರೆ ಮುಲಾಜಾ ಬೇಡ, ಡಿಸ್ಲೈಕ್ ಮಾಡ್ರಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡ್ರಿ, ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.